ಆತ ಧಾರವಾಡ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಭದ್ರತಾ ವಿಭಾಗದಲ್ಲಿ ಕಾನ್ಸ್ಟೇಬಲ್. ಹೆಸರು ಲಾಲ್ ಸಾಬ್ ಬೂದಿಹಾಳ್ ಅಂತ. ಧಾರವಾಡ ಬಸ್ ಡಿಪೋದಲ್ಲಿ ಆಂಜನೇಯನ ಮೂರ್ತಿಗಾಗಿಯೇ ಮೀಸಲಾದ ಜಾಗವಿತ್ತು. ಆದರೆ ಆ ಜಾಗದಲ್ಲಿ ದೇವಸ್ಥಾನವಿರಲಿಲ್ಲ. ಆದರೆ ಈ ವ್ಯಕ್ತಿ ತಮ್ಮ ಸಮುದಾಯದವರ ವಿರೋಧದ ನಡುವೆಯೂ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ತಮ್ಮ ಸ್ವಂತ ಹಣದಿಂದ ಮತ್ತು ಇಲಾಖೆಯಲ್ಲಿನ ಸಹೋದ್ಯೋಗಿಗಳ ಸಹಾಯದಿಂದ ದೇವಾಲಯ ನಿರ್ಮಿಸಿದ್ದಾರೆ. ನೀವು ಮುಸ್ಲಿಂ ಸಮುದಾಯದವರು ಆಂಜನೇಯನ ದೇವಸ್ಥಾನ ನಿರ್ಮಿಸಲು ಕಾರಣ ಏನು ಅಂತ ಕೇಳಿದರೆ, ದೇವನೊಬ್ಬ ನಾಮ ಹಲವು. ನನ್ನ ತಾಯಿ ಆಂಜನೇಯನಿಗೆ ಹರಕೆ ಹೊತ್ತ ನಂತರ ನಾನು ಹುಟ್ಟಿದ್ದೇನೆ. ನಾನು ಮೊದಲಿನಿಂದಲೂ ಆಂಜನೇಯನ ಆರಾಧಕ. ಎಲ್ಲ ಧರ್ಮವನ್ನು ನಾನು ಆರಾಧಿಸುತ್ತೇನೆ ಎಂದಿದ್ದಾರೆ. ಅಲ್ಲೇ ಬಂದಂಥ ಲಾಲ್ ಸಾಬ್ ಬೂದಿಹಾಳ್ ಅವರು ಧಾರವಾಡ ಡಿಪೋದಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಂಜನೇಯ ಗುಡಿ ಉದ್ದದ್ದನ್ನು ನೋಡಿ ಅದನ್ನು ಸರ್ವಧರ್ಮೀಯರ ಭಾವದ ಮೇಲೆ ಅತ್ಯಂತ ಉಗ್ರವಾದ ಪರಿಣಾಮ ಬೀರಿದ್ರಿಂದ ಆ ಮೂರ್ತಿಯನ್ನು ಎತ್ತಿ ಕಿಡಬೇಕು ಅಥವಾ ಜೀರ್ಣೋದ್ಧಾರ ಮಾಡಬೇಕಂತೇಳಿ ಸ್ವಯಂ ನಿರ್ಧಾರ ಮಾಡಿ ಅಧಿಕಾರಿಗಳ ವಿಶ್ವಾಸ ಗಳಿಸ್ಕೊಂಡು ಸ್ವಂತ ಖರ್ಚಿನಲ್ಲಿ ಒಂದು ಆಂಜನೇಯ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಕೂಡ ಸೌಹಾರ್ದತೆಯ ಸಂಕೇತ. ಈಗ ಅಲ್ಲೇ